ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಆದಷ್ಟು ಅಶ್ವತ್ಥ ಮರದ ಕೆಳಗಡೆ ನೀವು ಜೋಡಿ ದೀಪಗಳನ್ನು ಹಚ್ಚೋದ್ರಿಂದ, ಅಂದರೆ ಈ ಸಾಸಿವೆ ಎಣ್ಣೆಯಿಂದ ಜೋಡಿ ದೀಪಗಳನ್ನು ಹಚ್ಚಿ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಅನ್ನೋ ಬೀಜ ಮಂತ್ರವನ್ನು ನೀವು 11 ಬಾರಿ ಜಪಿಸಿ. ತುಂಬಾ ಒಳ್ಳೆಯದಾಗುತ್ತೆ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಇಂದು ನಿಮಗಾಗಿ ಪ್ರಕೃತಿ ಕಳುಹಿಸುತ್ತಿರುವ ಈ ಒಂದು ಸಂದೇಶ ಕೇವಲ ಒಂದು ಸಾಧಾರಣ ಭವಿಷ್ಯ ನುಡಿಯಲ್ಲ. ಬ್ರಹ್ಮಾಂಡವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಲು ಸಜ್ಜಾಗುತ್ತಿರುವ ಆಕಾಶಮಂಡಲದಲ್ಲಿ ಉಂಟಾಗುತ್ತಿರುವ ಗ್ರಹಗತಿಗಳ ಮಹಾಚಲನೆಗಳು ನಿಮ್ಮ ಬೆನ್ನುಮೂಳೆಯಲ್ಲಿ ನಡುಕ ಹುಟ್ಟಿಸುವಂತಹ ದಿವ್ಯ ಸಂಕೇತಗಳನ್ನು ನೀಡುತ್ತಿವೆ. ನಿಮ್ಮ ಜೀವನದ ರಥವು ಅತ್ಯಂತ ಪ್ರಮುಖವಾದ ಹಾಗೂ ಅಭೂತಪೂರ್ವವಾದ ತಿರುವೊಂದನ್ನು ಪಡೆದುಕೊಳ್ಳುವ ಸಮಯ ಹತ್ತಿರ ಬಂದಿದೆ. ಆದರೆ ಈ ಮಹಾ ಬದಲಾವಣೆಯ ಆರಂಭ ಹೇಗಿರುತ್ತೆ ಗೊತ್ತೇ? ಮೊದಲಿಗೆ ನಿಮ್ಮ ಸುತ್ತಲಿನ ಪರಿಸ್ಥಿತಿಯು ಸಂಪೂರ್ಣವಾಗಿ ಕುಸಿದು ಬೀಳುತ್ತಿರುವಂತೆ ನಿಮಗೆ ಭಾಸವಾಗಬಹುದು. ನಿಮ್ಮ ಕರುಳೆ ಹಿಂಡಿದಂತಾಗುವ, ಧೈರ್ಯವೇ ಉಗಿದು ಹೋಗುವ ದೃಶ್ಯಗಳು ಎದುರಾಗಬಹುದು. ಹಣೆಬರಹವೇ ನಿಮ್ಮ ಕೈ ಬಿಟ್ಟಿತ್ತೇನೋ, ಇಷ್ಟು ದಿನ ನಂಬಿದ ಅದೃಷ್ಟವೇ ನಿಮ್ಮನ್ನು ಈ ದಗ ಮಾಡಿತೇನೋ ಎನ್ನುವ ತೀವ್ರ ಹತಾಶೆ ನಿಮ್ಮನ್ನು ಕಾಡಬಹುದು. ನಿಮ್ಮ ಸ್ವಂತ ಜನರೇ ನಿಮ್ಮ ವಿರುದ್ಧ ಕತ್ತಿ ಮಸೆಯಬಹುದು. ಪರಿಸ್ಥಿತಿಗಳು ನಿಮ್ಮನ್ನು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ದುರ್ಬಲಗೊಳಿಸಲು ಸರ್ವ ಪ್ರಯತ್ನಗಳನ್ನು ಮಾಡಬಹುದು. ನೆನಪಿಡಿ, ಇದೇ ನಿಮ್ಮ ಜೀವನದ ಅತಿ ದೊಡ್ಡ ಅಗ್ನಿ ಪರೀಕ್ಷೆಯ ಸಮಯ. ಆದರೆ ಈ ಕಣ್ಣಿಗೆ ಕಾಣುವ ತಾತ್ಕಾಲಿಕ ತಲ್ಲಣ ಮತ್ತು ಆತಂಕದ ಹಿಂದೆ ಜಗನ್ಮಾತೆಯಾದ ದುರ್ಗಾದೇವಿಯು ನಿಮಗಾಗಿ ಈ 3 ಅದ್ಭುತವಾದ, ನೀವು ಕನಸಿನಲ್ಲೂ ಯೋಚಿಸಿರದ ಈ ಮಹಾಶ್ರೇಯಸ್ಸುಗಳನ್ನು ಬರೆದಿಟ್ಟಿದ್ದಾಳೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ಥಿರತೆ ಮತ್ತು ದೀರ್ಘಕಾಲದ ವೃತ್ತಿಪರ ಯಶಸ್ಸು, ನಿಮ್ಮ ಕೌಟುಂಬಿಕ ಜೀವನ ಹಾಗೂ ಪ್ರೇಮ ಸಂಬಂಧಗಳಲ್ಲಿ ಉಂಟಾಗಲಿರುವ ಅಮೂಲ್ಯವಾದ ಸಾಮರಸ್ಯದ ಹೊಸ ಬೆಳಕು. ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮ ವೈರಿಗಳು ಕೂಡ ಮೂಗಿನ ಮೇಲೆ ಬೆರಳಿಡುವಂತಹ ಅದ್ಭುತ ಸಾಮಾಜಿಕ ಗೌರವ. ಈ ಇಡೀ ವಿಶ್ಲೇಷಣೆಯನ್ನು ವೃಷಭ ರಾಶಿಯ ಪ್ರತಿಯೊಬ್ಬ ವ್ಯಕ್ತಿಯು ಕೊನೆಯವರೆಗೂ ಆಲಿಸುವುದು ಅತ್ಯಂತ ಅನಿವಾರ್ಯವಾಗಿದೆ. ಏಕೆಂದರೆ ಅರ್ಧದಲ್ಲೇ ಬಿಟ್ಟು ಹೋಗುವ ಒಂದು ಸಣ್ಣ ಮಾಹಿತಿ ಕೂಡ ನಿಮಗೆ ಭವಿಷ್ಯದಲ್ಲಿ ದೊಡ್ಡ ನಷ್ಟವನ್ನು ತಂದೊಡ್ಡಬಹುದು. ಒಮ್ಮೆ ಯೋಚಿಸಿ, ಈ ರಾತ್ರಿ ನಿಶ್ಶಬ್ದದಲ್ಲಿ ಸುಮಾರು 3 ಗಂಟೆಯ ಸಮಯ. ಇಡೀ ಜಗತ್ತೇ ನಿದ್ರಿಸುತ್ತಿರುವಾಗ ನಿಮ್ಮೊಳಗೆ ದಗದಗಿಸುವ ಒಂದು ಆತಂಕ, ಹೆಸರಿಡಲಾಗದ ಚಡಪಡಿಕೆ ನಿಮ್ಮನ್ನು ದಿಢೀರನೆ ನಿದ್ರೆಯಿಂದ ಎಬ್ಬಿಸಿದ ಅನುಭವ ನಿಮಗಾಗಿದೆಯೇ? ಕಿಟಕಿಯಾಚೆ ಆಕಾಶವನ್ನು ನೋಡುತ್ತಾ ನನ್ನ ಬದುಕಿನಲ್ಲಿ ಮುಂದೆ ಏನಾಗಲಿದೆ ಎಂದು ಶೂನ್ಯವನ್ನು ದಿಟ್ಟಿಸಿದ ಕ್ಷಣಗಳು ನಿಮಗೆ ನೆನಪಾಗುತ್ತವೆಯೇ? ಈ ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತಿರುವ ಅಪೂರ್ಣ ಕನಸುಗಳು, ಹಳೆಯ ನೆನಪುಗಳು ಅಥವಾ ಕಾರಣವಿಲ್ಲದೆ ಮನಸ್ಸು ಭಾರವಾಗುವುದು ಕೇವಲ ಆಕಸ್ಮಿಕವಲ್ಲ. ನಿಮ್ಮ ಆತ್ಮವು ಭವಿಷ್ಯದಲ್ಲಿ ಸಂಭವಿಸಲಿರುವ ಮಹಾ ಘಟನಾವಳಿಗಳ ಸಂಕೇತಗಳನ್ನು ಮೊದಲೇ ಗ್ರಹಿಸುತ್ತೆ. ವೃಷಭ ರಾಶಿಯವರಾದ ನೀವು ನೋವನ್ನು ನುಂಗಿ ನಗುವ ಮಹಾಧೀರರು. ನಿಮ್ಮ ಹೃದಯ ಒಡೆದರೂ ಜಗತ್ತಿನ ಮುಂದೆ ಜವಾಬ್ದಾರಿಯ ಮುಖವಾಡ ಧರಿಸಿ ನಿಲ್ಲುತ್ತೀರಿ. ನಿಮ್ಮ ಶಕ್ತಿಯನ್ನು ಜಗತ್ತು ನೋಡುತ್ತದೆಯೇ ಹೊರತು ಆ ಶಕ್ತಿಯನ್ನು ಗಳಿಸಲು ನೀವು ಕಳೆದ ಒಂಟಿ ರಾತ್ರಿಗಳ ಕಣ್ಣೀರನ್ನು ಯಾರೂ ಕಾಣುವುದಿಲ್ಲ. ನೀವು ಜನರನ್ನು ನಂಬಿದ್ರಿ, ಅವರಿಗೆ ಪದೇ ಪದೇ ಅವಕಾಶ ನೀಡಿದ್ರಿ, ಕಾಯ್ದಿರಿ. ಆದರೆ ಬದಲಿಗೆ ಸಿಕ್ಕಿದ್ದು ಕೇವಲ ಉಪೇಕ್ಷೆ ಮತ್ತು ನೋವು ಮಾತ್ರ. ಆದರೆ ಬ್ರಹ್ಮಾಂಡದ ನಿಯಮವೇ ಆಗಿದೆ. ದಟ್ಟವಾದ ಕತ್ತಲೆಯ ನಂತರವೇ ಪ್ರಖರ ಸೂರ್ಯೋದಯವಾಗಬೇಕು. ನಿಮ್ಮ ಜೀವನದಲ್ಲೂ ಈಗ ಅದೇ ತೆರೆಮರೆಯ ಸಿದ್ಧತೆಗಳು ನಡೆಯುತ್ತಿವೆ. ಮುಚ್ಚಿರುವ ದಾರಿಗಳ ಚಿಲಕಗಳು ಒಳಗಿನಿಂದ ಈಗಾಗಲೇ ತೆರೆದುಕೊಳ್ಳುತ್ತಿವೆ. ಈ ಒಂದು ಕರ್ಮದ ಅಗ್ನಿ ಪರೀಕ್ಷೆ ಅಂತಲೇ ಅನ್ನಬಹುದು. ಅಂತರಂಗದ ತಲ್ಲಣ ಮತ್ತು ಮೊದಲ ಮಹಾಭಾಗ್ಯದ ಉದಯ. ಈ ವೃಷಭ ರಾಶಿಯ ಆತ್ಮೀಯರೇ, ಈಗ ನಾವು ಈ ಒಂದು ದಿವ್ಯ ಜಾತಕದ 2ನೆಯ ಮತ್ತು ಅತ್ಯಂತ ಗಹನವಾದ ರಹಸ್ಯದ ಸುರುಳಿಯನ್ನು ಬಿಚ್ಚಿಡುತ್ತಿದ್ದೇವೆ. ಬದುಕಿನಲ್ಲಿ ನಮಗೆ ಎದುರಾಗುವ ಕೆಲವು ನೋವುಗಳು ಮತ್ತು ಆಘಾತಗಳು ಕೇವಲ ಕಾಕತಾಳೀಯವಲ್ಲ. ಒಬ್ಬ ವ್ಯಕ್ತಿಯ ಸೂಕ್ಷ್ಮ ಶಕ್ತಿ ಅಥವಾ ಎನರ್ಜಿ ನಿಮ್ಮ ಸುತ್ತಮುತ್ತಲೇ ಸುಳಿದಾಡುತ್ತೆ ಎನ್ನುವ ಬದಲಾದ ಸಂಕೇತ ಗೋಚರಿಸುತ್ತೆ. ಇದರರ್ಥ ಆ ವ್ಯಕ್ತಿ ದೈಹಿಕವಾಗಿ ನಿಮ್ಮ ಎದುರಾಗಿದ್ದಾನೆ ಎಂದಲ್ಲ, ಬದಲಿಗೆ ಅವರೊಂದಿಗೆ ನೀವು ಹೊಂದಿದ್ದ ಅಪೂರ್ಣ ಕತೆ
ಅರ್ಧಕ್ಕೆ ನಿಂತು ಹೋದ ಸಂಭಾಷಣೆ ಅಥವಾ ಇಷ್ಟು ದಿನ ಮುಚ್ಚಿಟ್ಟಿಲಾಗಿದ್ದ ಯಾವುದೋ ಒಂದು ಕಟು ಸತ್ಯ ಈಗ ನಿಮ್ಮ ಮುಂದೆ ಅನಾವರಣಗೊಳ್ಳುವ ಕಾಲ ಬಂದಿದೆ. ಆದರೆ ಈ ಒಂದು ಸತ್ಯ ಹೊರಬೀಳುವ ಮುನ್ನ ಬ್ರಹ್ಮಾಂಡವು ನಿಮಗೆ ಒಂದು ಎಚ್ಚರಿಕೆಯ ಗಂಟೆಯನ್ನು ಬಾರಿಸುತ್ತಿದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವಂತಹ ಒಂದು ಅನಿರೀಕ್ಷಿತ ಘಟನೆ ಎದುರಾಗಬಹುದು. ನಾನು ಇಷ್ಟೆಲ್ಲ ಪ್ರಾಮಾಣಿಕವಾಗಿ ಕಷ್ಟಪಟ್ಟರೂ ನನಗೆ ಯಾಕೆ ಈ ಪರಿಸ್ಥಿತಿ ಬಂತು? ಜಗತ್ತೇ ನನ್ನ ವಿರುದ್ಧ ನಿಂತಿದೆಯೇ ಎನ್ನುವ ಪ್ರಶ್ನೆ ನಿಮ್ಮನ್ನು ಕಾಡಬಹುದು. ನೆನಪಿಡಿ, 90% ಸಾಮಾನ್ಯ ಜನರು ಇಂತಹ ಕಠಿಣ ಸನ್ನಿವೇಶ ಎದುರಾಗಲೇ ಧೃತಿಗೆಟ್ಟು ಸೋಲೊಪ್ಪಿಕೊಂಡು ಹಿಂದೆ ಸರಿತಾರೆ. ಆದರೆ ಯಾರು ಈ ಒಂದು ಅಂತಿಮ ಕ್ಷಣದವರೆಗೂ ಧೈರ್ಯ ಕಳೆದುಕೊಳ್ಳದೆ ಹೋರಾಡುತ್ತಾರೋ ಅವರ ಭಾಗ್ಯದ ಬಾಗಿಲನ್ನು ವಿಧಿಯು ಸ್ವತಃ ತಾನೇ ಬಂದು ತೆರೆಯುತ್ತೆ. ಇದಕ್ಕೊಂದು ಉದಾಹರಣೆಯನ್ನು ನೀವು ಗಮನಿಸಬೇಕು. ಒಬ್ಬ ಯುವಕ ಈ ಒಂದು ವರ್ಷಗಟ್ಟಲೆ ಕಠಿಣ ಪರಿಶ್ರಮ ಪಡ್ತಾ ಇದ್ದರೂ ಪ್ರತಿ ಬಾರಿಯೂ ಯಶಸ್ಸಿನ ತುದಿಗೆ ತಲುಪಿದಾಗ ಯಾವುದೋ ಒಂದು ಅಜ್ಞಾತ ಅಡೆತಡೆ ಬಂದು ಅವನನ್ನು ಕೆಳಗೆ ಬೀಳಿಸ್ತಿತ್ತು. ಕೊನೆಗೆ ಬೇಸತ್ತು ಅವನು ಪ್ರಯತ್ನಿಸುವುದನ್ನೇ ಬಿಟ್ಟು ಬಿಡಬೇಕು ಎಂದು ನಿರ್ಧರಿಸಿದ. ಕ್ಷಣದಲ್ಲಿ ಅವನಿಗೆ ಅತ್ಯಂತ ಸಣ್ಣ ಹಾಗೂ ತೀರ ಸಾಧಾರಣ ಎನಿಸುವ ಒಂದು ಅವಕಾಶ ಹುಡುಕಿಕೊಂಡು ಬರುತ್ತೆ ಅವನ ಹತ್ರ. ಈ ಆರಂಭದಲ್ಲಿ ಅವನು ಅದಕ್ಕೆ ಹೆಚ್ಚಿನ ಮಹತ್ವ ನೀಡದಿದ್ದರೂ ಅದೇ ಸಣ್ಣ ದಾರಿ ಮುಂದೆ ಅವನ ಇಡೀ ಬದುಕಿನ ದಿಕ್ಕನ್ನೇ ಬದಲಾಯಿಸಿ ಅತ್ಯುನ್ನತ ಯಶಸ್ಸನ್ನು ತಂದುಕೊಡುತ್ತೆ. ವೃಷಭ ರಾಶಿಯವರೇ, ಪ್ರಸ್ತುತ ನಿಮ್ಮ ಸುತ್ತಲೂ ಇಂತಹದ್ದೇ ಒಂದು ದಿವ್ಯ ಸಂಕೇತ ಅಡಗಿರುತ್ತೆ. ಅದನ್ನು ನೀವು ಸದ್ಯಕ್ಕೆ ಸಂಪೂರ್ಣವಾಗಿ ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಅದು ಯಾರೋ ಕಳುಹಿಸುವ ಒಂದು ಸಾಮಾನ್ಯ ಸಂದೇಶದ ರೂಪದಲ್ಲಿ ಇರಬಹುದು, ಅನಿರೀಕ್ಷಿತ ಭೇಟಿಯ ರೂಪದಲ್ಲಿ ಇರಬಹುದು, ಅಥವಾ ತೀರಾ ನಗಣ್ಯ ಎನಿಸುವ ಒಂದು ವ್ಯವಹಾರದ ಪ್ರಸ್ತಾಪದ ರೂಪದಲ್ಲೂ ಕೂಡ ಇರಬಹುದು. ಆದರೆ ಜಗನ್ಮಾತೆಯು ನಿಮಗಾಗಿ ಕಾಯ್ದಿರಿಸಿರುವ ಮೊದಲನೆಯ ಮಹಾಶ್ರೇಯಸ್ಸಿನ ಬೀಜ ಇರುವುದೇ ಈ ಒಂದು ಸಣ್ಣ ಅವಕಾಶದಲ್ಲಿ. ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಸ್ಥಗಿತಗೊಂಡಿದ್ದ, ಮಂದಗತಿಯಲ್ಲಿದ್ದ ಪ್ರತಿಯೊಂದು ಕಾರ್ಯದಲ್ಲೂ ಈಗ ಚಲನೆ ಆರಂಭವಾಗಲಿದೆ. ಕೋರ್ಟ್ ಕಚೇರಿಗಳ ಅಂಟಿಕೊಂಡಿದ್ದ ವ್ಯವಹಾರಗಳು, ನೆನೆಗುದಿಗೆ ಬಿದ್ದಿದ್ದ ಆಸ್ತಿ ಪಾಸ್ತಿಗಳ ಸಮಸ್ಯೆಗಳು ಅಥವಾ ಕೈತಪ್ಪಿ ಹೋಗಿದ್ದ ಈ ಧನಾಗಮನದ ಮೂಲಗಳು ಈಗ ಪುನಃ ನಿಮ್ಮ ಕೈ ಸೇರಲಿವೆ. ನೀವು ಸಂಪೂರ್ಣವಾಗಿ ಭರವಸೆ ಕಳೆದುಕೊಂಡಿದ್ದ ಜಾಗದಿಂದಲೇ ನಿಮಗೆ ಶುಭ ವಾರ್ತೆ ಬರಲಿದೆ. ಆದರೆ ಇದು ಕೇವಲ ಆರಂಭ ಮಾತ್ರ, ಏಕೆಂದರೆ ಇದರ ಬೆನ್ನಲ್ಲೇ ಬರುವ ಎರಡನೆಯ ಮಹಾಭಾಗ್ಯವು ನಿಮ್ಮ ಆತ್ಮಗೌರವಕ್ಕೆ ಸಂಬಂಧಿಸಿದ್ದಾಗಿದೆ. ಇಷ್ಟು ದಿನ ನೀವು ಪಟ್ಟ ಕಷ್ಟಕ್ಕೆ, ಸವೆಸಿದ ದಾರಿಗೆ ಮತ್ತು ಅನುಭವಿಸಿದ ಅಪಮಾನಗಳಿಗೆ ಸರಿಯಾದ ನ್ಯಾಯ ಸಿಗುವ ಸಮಯ ಇದು. ನಿಮ್ಮ ಯೋಗ್ಯತೆಯನ್ನು ಜಗತ್ತಿಗೆ ಸಾಬೀತುಪಡಿಸಲು ನೀವು ಯಾರ ಮುಂದೆಯೂ ಹೋಗಿ ಕೈ ಚಾಚಬೇಕಾಗಿಲ್ಲ. ಪರಿಸ್ಥಿತಿಗಳೇ ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ತಂದು ನಿಲ್ಲಿಸಿವೆ. ಇಷ್ಟು ದಿನ ನಿಮ್ಮನ್ನು ಕಡೆಗಣಿಸಿದವರು, ನಿಮ್ಮ ಪ್ರಾಮಾಣಿಕತೆಯನ್ನು ಹಗುರವಾಗಿ ಕಂಡವರು ತಾವಾಗಿಯೇ ಬಂದು ನಿಮ್ಮ ಮಹತ್ವವನ್ನು ಅರಿತುಕೊಳ್ಳಲಿದ್ದಾರೆ. ಆದರೆ ಈ ಒಂದು ಸಕಾರಾತ್ಮಕ ಬದಲಾವಣೆಗಳು ಎಷ್ಟು ವೇಗವಾಗಿ ಸಂಭವಿಸುತ್ತವೆಯೋ ಅಷ್ಟೇ ವೇಗವಾಗಿ ನಿಮ್ಮ ಕಣ್ಣ ಮುಂದಿದ್ದ ಕೆಲವು ಭ್ರಮೆಗಳು ಕೂಡ ಕರಗಿ ಹೋಗಲಿವೆ. ಯಾರೋ ಒಬ್ಬರ ಅಸಲಿ ಮುಖವಾಡ ಕಳಚಿ ಬೀಳಬಹುದು. ನೀವು ಅತಿಯಾಗಿ ನಂಬಿದ್ದ ಸತ್ಯ ಒಂದು ಸುಳ್ಳಾಗಿ ಹೊರಹೊಮ್ಮಬಹುದು. ಆರಂಭದಲ್ಲಿ ಇದು ನಿಮಗೆ ತೀವ್ರ ಆಘಾತವನ್ನು ಉಂಟು ಮಾಡಿದರೂ ದೀರ್ಘಾವಧಿಯಲ್ಲಿ ಈ ಕಟು ಸತ್ಯವೇ ನಿಮ್ಮನ್ನು ಮಾನಸಿಕ ಬಂಧನಗಳಿಂದ ಮುಕ್ತಗೊಳಿಸಲಿದೆ. ಗಂಭೀರತೆಯಿಂದ ವಿಜಯೋತ್ಸವದತ್ತ ಸಾಗುವ ಶಂಖನಾದ ಮತ್ತು ಈ ಮೃದಂಗದ ಸಮ್ಮಿಲನ ಅಂತಲೇ ಅನ್ನಬಹುದು. ವೃಷಭ ರಾಶಿಯ ಮಹಾಪುರುಷರೇ ಮತ್ತು ಮಹಿಳೆಯರೇ, ಈಗ ನಾವು ಈ ದಿವ್ಯಜ್ಞಾನದ ಅತ್ಯಂತ ರೋಮಾಂಚನಕಾರಿ ಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಇಷ್ಟು ದಿನ ನಿಮ್ಮ ಬದುಕಿನಲ್ಲಿ ನಡೆದ ಪ್ರತಿಯೊಂದು ಘಟನೆ, ಎದುರಾದ ಪ್ರತಿಯೊಂದು ಅಡೆತಡೆ ಮತ್ತು ನಿಮ್ಮ ಬೆನ್ನಿಗೆ ಬಿದ್ದ ಪ್ರತಿಯೊಂದು ಹೊಡೆತದ ಅಸಲಿ ಕಾರಣ ಈಗ ಬಯಲಾಗಲಿದೆ. ಕಳೆದ ಕೆಲವು ವರ್ಷಗಳಿಂದ ನೀವು ಜೀವನವನ್ನು ಕೇವಲ ಜವಾಬ್ದಾರಿಗಳ ಮೂಟೆಯನ್ನಾಗಿ ನೋಡುತ್ತಿದ್ರಿ. ಒಂದು ಕಷ್ಟ ಮುಗಿಯುವ ಮುನ್ನವೇ ಮತ್ತೊಂದು ಕಷ್ಟ ಸಾಲಾಗಿ ಬಂದು ನಿಲ್ಲುತ್ತಿತ್ತು. ಸಾಲದ ಬಾಧೆ, ಆರೋಗ್ಯದ ಏರುಪೇರು ಅಥವಾ ನಂಬಿದವರಿಂದ ಆದ ದ್ರೋಹ ಇವೆಲ್ಲವೂ ನಿಮ್ಮನ್ನು ಒಳಗೆ ತೀವ್ರವಾಗಿ ಜರ್ಜರಿತಗೊಳಿಸುತ್ತಿದ್ದವು. ಆದರೆ ನೀವು ಅನುಭವಿಸಿದ ಆ ನರಕ ಯಾತನೆಯ ರಾತ್ರಿಗಳ ಅಸಲಿ ರಹಸ್ಯವೇ ಬೇರೆ ಇತ್ತು. ವಿಧಿಯು ನಿಮ್ಮನ್ನು ಕೇವಲ ಪರೀಕ್ಷಿಸುತ್ತಿರಲಿಲ್ಲ, ಬದಲಿಗೆ ನಿಮ್ಮನ್ನು ಒಂದು ಅತ್ಯುನ್ನತ ಸ್ಥಾನಕ್ಕೆ ಏರಿಸಲು ಸಿದ್ಧಗೊಳಿಸುತ್ತಿತ್ತು. ಈ ಮಣ್ಣಿನೊಳಗೆ ಹೂತು ಹೋದ ಬೀಜಕ್ಕೆ ತಾನು ಈ ಸತ್ತು ಹೋಗುತ್ತಿದ್ದೇನೆ ಎಂದೇ ಅನಿಸುತ್ತಿತ್ತು. ಆದರೆ ವಾಸ್ತವದಲ್ಲಿ ಅದು ಸಾಯುತ್ತಿರುವುದಿಲ್ಲ, ಮಣ್ಣನ್ನು ಸೀಳಿ ಮಹಾವೃಕ್ಷವಾಗಿ ಬೆಳೆಯಲು ಜೀವರೂಪ ಪಡೆದುಕೊಳ್ಳುತ್ತೆ. ನಿಮ್ಮ ಕಥೆಯು ಈಗ
ಅದೇ ಹಂತಕ್ಕೆ ಬಂದು ನಿಂತಿದೆ. ಇಷ್ಟು ದಿನ ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮ ಅಂತ್ಯವನ್ನು ನೋಡಲು ಕಾಯುತ್ತಿದ್ದರು. ಆದರೆ ಜಗನ್ಮಾತೆಯು ಅದನ್ನು ನಿಮ್ಮ ಹೊಸ ಅಧ್ಯಾಯದ ಆರಂಭವನ್ನಾಗಿ ಪರಿವರ್ತಿಸುತ್ತಿದ್ದಾಳೆ. ಇಲ್ಲಿ ನಿಮ್ಮ ಭ್ರಮೆಗಳು ಸಂಪೂರ್ಣವಾಗಿ ನಾಶವಾಗಲಿವೆ. ಯಾವುದು ನಿಮ್ಮ ಕೈ ಬಿಟ್ಟು ಹೋಗುತ್ತದೆಯೋ ಅದನ್ನು ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸಬೇಡಿ. ಅದು ಯಾವುದೇ ನಷ್ಟದ ವ್ಯಾಪಾರವಾಗಿರಲಿ, ಮುರಿದು ಬಿದ್ದ ಹಳೆಯ ಸಂಬಂಧವಾಗಿರಲಿ, ಅಥವಾ ನಿಮ್ಮ ಅಳಸಿ ಹೋದ ಹಳೆಯ ಆಲೋಚನಾ ಶೈಲಿಯಾಗಿರಲಿ. ವಿಧಿಯು ಅವುಗಳನ್ನು ನಿಮ್ಮಿಂದ ಬಲವಂತವಾಗಿ ಕಿತ್ತುಕೊಳ್ಳುತ್ತಿದೆ ಎಂದರೆ ನಿಮ್ಮ ಮುಂದಿನ ಬೆಳವಣಿಗೆಗೆ ಅವು ಮಾರಕವಾಗಿವೆ ಎಂದರ್ಥ. ಆರಂಭದಲ್ಲಿ ಈ ಒಂಟಿತನ ಮತ್ತು ನಷ್ಟ ನಿಮಗೆ ಅತಿ ದೊಡ್ಡ ಈ ಒಂದು ತಬಾಹಿ ಅಥವಾ ವಿನಾಶದಂತೆ ಕಾಣಬಹುದು. ಆದರೆ ನೆನಪಿಡಿ, ಹಳೆಯ ಶಿಥಿಲಗೊಂಡ ಕಟ್ಟಡ ಉರುಳಿ ಬಿದ್ದಾಗ ಮಾತ್ರ ಅಲ್ಲಿ ಭವ್ಯವಾದ ಅರಮನೆ ತಲೆ ಎತ್ತಲು ಸಾಧ್ಯ. ಈಗ ಮೂರನೆಯ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ಮಹಾಭಾಗ್ಯದ ರಹಸ್ಯವನ್ನು ಆಲಿಸಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಮುಂದೆ ಒಂದು ಅದ್ಭುತವಾದ ಜಾಗತಿಕ ಅವಕಾಶ ಅಥವಾ ದಿವ್ಯ ತಿರುವು ಎದುರಾಗಲಿದೆ. ಇದು ಕೇವಲ ಸಾಧಾರಣ ಹಣಕಾಸಿನ ಲಾಭವಲ್ಲ ಅಥವಾ ಕೇವಲ ಹೊಸ ನೌಕರಿಯಲ್ಲ. ಇದು ಸಮಾಜದಲ್ಲಿ ನಿಮ್ಮ ಇಡೀ ಗುರುತನ್ನೇ ಬದಲಾಯಿಸುವಂತಹ ಮಹಾಯೋಗ. ನೀವು ಎಂದಿಗೂ ಕಲ್ಪಿಸಿಕೊಳ್ಳದ ಅತ್ಯುನ್ನತ ಹುದ್ದೆ, ಗೌರವ ಅಥವಾ ಸಾಮಾಜಿಕ ಜವಾಬ್ದಾರಿಯೊಂದು ನಿಮ್ಮ ಹೆಗಲೇರಲಿದೆ. ಆದರೆ ಈ ಒಂದು ಅವಕಾಶ ಬಂದಾಗ ಅದು ನಿಮಗೆ ಅತ್ಯಂತ ಕಠಿಣವಾದ ಸವಾಲಿನಂತೆ ಕಾಣಬಹುದು. ನಿಮ್ಮ ಈ ಕಂಫರ್ಟ್ ಝೋನ್ನಿಂದ ಹೊರಬಂದು ಸಾಹಸ ಮಾಡಲು ಅದು ನಿಮ್ಮನ್ನು ಪ್ರೇರೇಪಿಸುತ್ತೆ. ಹೆದರಿ ಹಿಂದೆ ಸರಿಯಬೇಡಿ, ಏಕೆಂದರೆ ಈ ದಾರಿಯೇ ನಿಮ್ಮನ್ನು ವಿಜಯಶಾಲಿಯನ್ನಾಗಿ ಮಾಡುತ್ತೆ. ನಿಮ್ಮನ್ನು ಕತ್ತಲೆಯಲ್ಲಿ ಇಟ್ಟಿದ್ದ ಶಕ್ತಿಗಳೆಲ್ಲವೂ ಈಗ ಪ್ರಖರ ಬೆಳಕಿನ ಮುಂದೆ ಕರಗಿ ಹೋಗಲಿವೆ. ನಿಮ್ಮ ಅಂತರಂಗದಲ್ಲಿ ಇಷ್ಟು ದಿನ ಅಡಗಿದ್ದ ದೈವಿಕ ಶಕ್ತಿ ಮತ್ತು ಆತ್ಮವಿಶ್ವಾಸ ಈಗ ಜಾಗೃತಗೊಳ್ಳಲಿದೆ. ನೀವು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬದುಕಲು ಹುಟ್ಟಿದವರಲ್ಲ, ಬದಲಿಗೆ ಇತಿಹಾಸ ಸೃಷ್ಟಿಸಲು ಬಂದವರು ಎನ್ನುವುದೇ ಕಾಲವೇ ಸಾಬೀತುಪಡಿಸಲಿದೆ. ಈ ಒಂದು ಪುನರ್ಜನ್ಮದ ಶಕ್ತಿ ಅಂತಲೇ ಅನ್ನಬಹುದು. ಈ ವಿಜಯದ ಮಹಾದರ್ಶನ. ವೃಷಭ ರಾಶಿಯ ದಿವ್ಯ ಚೇತನಗಳೇ, ಈಗ ನಾವು ಈ ಒಂದು ಮಹಾ ಜೀವನ ಪರಿವರ್ತನೆಯ ಅಂತಿಮ ಹಾಗೂ ಈ ಪರಮ ರಹಸ್ಯದ ಹಂತಕ್ಕೆ ಬಂದು ತಲುಪಿದ್ದೇವೆ. ಈ ಹಂತದಲ್ಲಿ ನಿಮ್ಮ ಕಣ್ಮುಂದೆ ನಿಲ್ಲಲಿರುವ ಸತ್ಯವು ನಿಮ್ಮ ಇಡೀ ಯೋಚನಾ ಲಹರಿಯನ್ನೇ ಬದಲಾಯಿಸಲಿದೆ. ಒಮ್ಮೆ ಪ್ರಶಾಂತವಾಗಿ ಕಣ್ಣುಗಳನ್ನು ಮುಚ್ಚಿ ಯೋಚಿಸಿ. ಕಳೆದ 2 ಅಥವಾ 3 ವರ್ಷಗಳಲ್ಲಿ ನಿಮ್ಮ ಬದುಕಿನಲ್ಲಿ ಅತ್ಯಂತ ಕಠಿಣವಾದ, ಇನ್ನೂ ನನ್ನ ಬದುಕು ಮುಗಿದೇ ಹೋಯಿತು ಎಂದು ನೀವು ಕಣ್ಣೀರಿಟ್ಟ ಆ ಒಂದು ಘೋರ ಕ್ಷಣ ಯಾವುದು? ಯಾವುದೋ ಒಂದು ದೊಡ್ಡ ಕನಸು ಭಗ್ನವಾಗಿದ್ದೇ, ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದ ವ್ಯಕ್ತಿ ಕೈಕೊಟ್ಟಿದ್ದೆ, ಅಥವಾ ನಿಮ್ಮ ಇಡೀ ಅಸ್ತಿತ್ವವನ್ನೇ ನಡುಗಿಸಿದ ಆರ್ಥಿಕ ಆಘಾತವೇ? ಅಂದು ನೀವು ವಿಧಿಯನ್ನು ಶಪಿಸಿರಬಹುದು. ನಿಮ್ಮ ಹಣೆಬರಹವನ್ನು ನೋಡಿ ಕಣ್ಣೀರಿಟ್ಟಿರಬಹುದು. ಆದರೆ ಇಂದು ಈ ಕ್ಷಣದಲ್ಲಿ ನಿಂತು ಆ ಘಟನೆಯನ್ನು ತಟಸ್ಥವಾಗಿ ಸೂಕ್ಷ್ಮವಾಗಿ ಗಮನಿಸಿ. ಆ ಘೋರ ಬಿರುಗಾಳಿ ನಿಮ್ಮ ಜೀವನಕ್ಕೆ ಬಂದ ನಂತರವೇ ಅಲ್ಲವೇ ನೀವು ಇಷ್ಟು ಪ್ರಬುದ್ಧರಾಗಿದ್ದು, ಹಾವಿನಂತಹ ಮನುಷ್ಯರನ್ನು ಗುರುತಿಸುವ ದಿವ್ಯ ದೃಷ್ಟಿ ನಿಮಗೆ ಸಿಕ್ಕಿದ್ದು ಆ ಕಠಿಣ ಪರಿಸ್ಥಿತಿಯಿಂದಲೇ ಹೊರತು ಯಾರೋ ಕೊಟ್ಟ ಉಪದೇಶದಿಂದಲ್ಲ. ಹಾಗಾದರೆ ಇದರ ಅಸಲಿ ಅರ್ಥವೇನು ಗೊತ್ತೇ? ನಿಮ್ಮ ಜೀವನದ ಸುತ್ತ ಈಗ ಸೃಷ್ಟಿಯಾಗುತ್ತಿರುವುದು ಕೇವಲ ಒಂದು ಸಾಧಾರಣ ಬದಲಾವಣೆಯಲ್ಲ. ಇದು ನಿಮ್ಮ ಅಂತರಂಗದ ಪುನರ್ಜನ್ಮ. ನಿಮ್ಮ ಹಳೆಯ ದುರ್ಬಲ ರೂಪವನ್ನು ಕರಗಿಸಿ ವಜ್ರದಂತಹ ಈ ಒಂದು ಹೊಸ ರೂಪವನ್ನು ನೀಡಲು ಪ್ರಕೃತಿಯು ನಡೆಸಿದ ಮಹಾ ಪ್ರತಿಕ್ರಿಯೆ ಅನ್ನಬಹುದು. ಇದಕ್ಕೊಂದು ದಿವ್ಯ ದೃಷ್ಟಾಂತವನ್ನು ಆಲಿಸಿ. ಒಬ್ಬ ಮಹಾಜ್ಞಾನಿಯ ಬಳಿಗೆ ಹೋದ ಯುವಕನೊಬ್ಬ, ಸ್ವಾಮಿ, ನಾನು ಹಗಲಿರುಳು ಪ್ರಾಮಾಣಿಕವಾಗಿ ಕಷ್ಟಪಟ್ಟಿದ್ದೀನಿ, ಆದರೆ ನನ್ನ ಕೈಗೆ ಬಂದಿದ್ದು ಮಾತ್ರ ಶೂನ್ಯ. ನನ್ನ ಭವಿಷ್ಯವೆಲ್ಲ ಹಾಳಾಗಿ ಹೋಯಿತು ಎಂದು ಹತಾಶೆಯಿಂದ ಅಳ್ತಾನೆ. ಆಗ ಆ ಜ್ಞಾನಿಯು ಮೌನವಾಗಿ ನಕ್ಕು ಅವನ ಕೈಗೆ ಒಂದು ಸಣ್ಣ ಬೀಜವನ್ನು ನೀಡಿ, ಇದನ್ನು ಮಣ್ಣಿನಲ್ಲಿ ಹೂತು ಪ್ರತಿದಿನ ನೀರೆರೆದು ಪೋಷಿಸು ಎಂತಾರೆ. ಯುವಕ ಅದೇ ರೀತಿ ಮಾಡುತ್ತಾನೆ. 1 ವಾರ ಕಳಿತು, 1 ತಿಂಗಳು ಕಳಿತು, ತಿಂಗಳುಗಳೇ ಉರುಳಿದರೂ ಮಣ್ಣಿನ ಮೇಲ್ಭಾಗದಲ್ಲಿ ಒಂದು ಸಣ್ಣ ಕುಡಿಯೂ ಕಾಣಿಸುವುದಿಲ್ಲ. ಯುವಕ ನಿರಾಶನಾಗಿ ಜ್ಞಾನಿಯ ಬಳಿ ಬಂದು, ಈ ಬೀಜ ಸತ್ತು ಹೋಗಿದೆ, ನನ್ನ ಶ್ರಮವೆಲ್ಲ ವ್ಯರ್ಥವಾಯಿತು ಎಂತಾನೆ. ಆದರೆ ಮರುದಿನ ಬೆಳಗ್ಗೆ ಹೋಗಿ ನೋಡಿದಾಗ ಅಲ್ಲಿ ಮಣ್ಣು ಸೀಳಿ ಒಂದು ಸುಂದರವಾದ ಸಣ್ಣ ಸಸಿ ತಲೆ ಎತ್ತಿ ನಿಂತಿರುತ್ತೆ. ಆಗ ಆ ಜ್ಞಾನಿಯು ಕಣ್ತೆರೆದು ಹೇಳ್ತಾರೆ, ಮಗನೇ, ಕಳೆದ ಹಲವು ತಿಂಗಳುಗಳಿಂದ ನಿನಗೆ ಮೇಲ್ನೋಟಕ್ಕೆ ಪರಿಸ್ಥಿತಿ ಸ್ಥಗಿತಗೊಂಡಂತೆ, ಶೂನ್ಯದಂತೆ ಕಾಣಿಸ್ತಿತ್ತು. ಆದರೆ ಆ ಮೌನದ ಅವಧಿಯಲ್ಲಿ ಮಣ್ಣಿನ ಆಳದಲ್ಲಿ ಆ ಸಸಿಗಳನ್ನು ದಶಕಗಳ ಕಾಲ ಗಟ್ಟಿಯಾಗಿ ಹಿಡಿದುಕೊಳ್ಳುವಂತಹ ಮಹಾಬೇರುಗಳು ಸೃಷ್ಟಿಯಾಗುತ್ತಿದ್ದವು.
ವೃಷಭ ರಾಶಿಯವರೇ, ನಿಮ್ಮ ಕಥೆಯೂ ಕೂಡ ಈ ದಿವ್ಯ ಬೀಜದಂತೆಯೇ ಆಗಿದೆ. ಇಷ್ಟು ದಿನ ನಿಮ್ಮ ಬದುಕು ನಿಂತ ನೀರಾಗಿದೆ ಎಂದು ನೀವು ಕೊರಗುತ್ತಿದ್ದ ಆ ಸಮಯ ವಾಸ್ತವದಲ್ಲಿ ನಿಮ್ಮ ಯಶಸ್ಸಿನ ಬೇರುಗಳನ್ನು ಗಟ್ಟಿಗೊಳಿಸುವ ದೈವಿಕ ಸಿದ್ಧತೆಯ ಅವಧಿಯಾಗಿತ್ತು. ನಿಮ್ಮನ್ನು ಮರೆತು ಹೋದವರು ನಿಮಗೆ ಸ್ವಾವಲಂಬನೆಯ ಮಹತ್ವವನ್ನು ಕಲಿಸಿಕೊಟ್ರು. ಮುಚ್ಚಿಹೋದ ಹಳೆಯ ದಾರಿಗಳು ನಿಮ್ಮನ್ನು ಈ ಒಂದು ದಿಗಂತದತ್ತ ಮುನ್ನಡೆಸಲು ಬಲವಂತ ಪಡಿಸಿದವು. ಈಗ ಜಗನ್ಮಾತೆಯು ನಿಮಗೆ ನೀಡುತ್ತಿರುವ ಮೂರನೆಯ ಮಹಾಭಾಗ್ಯದ ಅಂತಿಮ ಸತ್ಯವನ್ನು ಗ್ರಹಿಸಿ. ಇದು ಕೇವಲ ಒಂದು ಲೌಕಿಕ ಘಟನೆಯಲ್ಲ. ಮುಂಬರುವ ದಿನಗಳಲ್ಲಿ ನಿಮ್ಮ ಆಲೋಚನಾ ಶೈಲಿಯಲ್ಲಿ ಅದೆಂತಹ ದಿವ್ಯ ಪರಿವರ್ತನೆ ಬರಲಿದೆ ಎಂದರೆ, ಇಷ್ಟು ದಿನ ನೀವು ಯಾವುದಕ್ಕಾಗಿ ಅಪಹಪಿಸುತ್ತಿದ್ರೋ, ಯಾವ ಮನುಷ್ಯರ ಪ್ರೀತಿಗಾಗಿ ಕಾಯುತ್ತಿದ್ರೋ, ಅವುಗಳೆಲ್ಲವೂ ಅತ್ಯಂತ ತುಚ್ಛ ಹಾಗೂ ನಗಣ್ಯ ಎಂದು ನಿಮಗೆ ಅನ್ನಿಸಲಾರಂಭಿಸುತ್ತೆ. ಬ್ರಹ್ಮಾಂಡದ ಅತ್ಯಂತ ನಿಗೂಢ ಆಟವೇ ಆಗಿದೆ. ಅದು ಮೊದಲು ನಿಮ್ಮ ಆಂತರಿಕ ಇಚ್ಛೆಗಳನ್ನು ಬದಲಾಯಿಸುತ್ತೆ, ಅನಂತರ ನಿಮ್ಮ ಇಡೀ ಬಾಹ್ಯ ಪ್ರಪಂಚವನ್ನೇ ಬದಲಾಯಿಸಿ ಬಿಡುತ್ತೆ. ಆದರೆ ಈ ಒಂದು ಮಹಾವಿಜಯದ ಹೊಸ್ತಿಲಿನಲ್ಲಿ ನಿಂತಿರುವ ನಿಮಗೆ ಅಂತಿಮವಾಗಿ 2 ವಿಭಿನ್ನ ಧ್ವನಿಗಳು ಕೇಳಿಸಲಿವೆ. ಅಂದರೆ ಮೊದಲನೆಯ ಧ್ವನಿ ನಿಮ್ಮೊಳಗಿನ ಹಳೆಯ ಭೀತಿಯ ಒಂದು ಧ್ವನಿ ಅಂತ ಹೇಳುತ್ತೆ. ಬೇಡ, ಯಾವುದೇ ಹೊಸ ಸಾಹಸಕ್ಕೆ ಕೈ ಹಾಕಬೇಡ. ನಿನ್ನ ಹಳೆಯ ಜಾಗದಲ್ಲಿ ಸುರಕ್ಷಿತವಾಗಿ ಇರು. ಹೊಸ ದಾರಿಯಲ್ಲಿ ಹೋದರೆ ಎಲ್ಲವನ್ನ ಕಳೆದುಕೊಳ್ಳಬಹುದು. ಆದರೆ ಎರಡನೆಯ ಧ್ವನಿ ಜಗನ್ಮಾತೆಯ ದಿವ್ಯ ವಿಶ್ವಾಸದ ಒಂದು ಧ್ವನಿ. ಅದು ನಿಮ್ಮ ಹೃದಯದ ಆಳದಿಂದ ಅತ್ಯಂತ ಮೃದುವಾಗಿ ಪಿಸುಗುಡುತ್ತೆ. ಮಗನೇ ಅಥವಾ ಮಗಳೇ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಇಡು. ನೀನು ಈ ಮಹಾ ಯಶಸ್ಸನ್ನು ಪಡೆಯಲು ಸಂಪೂರ್ಣವಾಗಿ ಸಿದ್ಧನಾಗಿದ್ದೀಯಾ? ನಿನ್ನ ಸಮಯ ಈಗ ಬಂದಿದೆ. ಈ 2 ಧ್ವನಿಗಳನ್ನು ಯಾವುದನ್ನು ಆರಿಸಿಕೊಳ್ಳಬೇಕು ಎನ್ನುವ ಅಂತಿಮ ನಿರ್ಧಾರ ಕೇವಲ ನಿಮ್ಮದಾಗಿರಬೇಕು. ಯಾವುದೇ ಜ್ಯೋತಿಷಿಯಾಗಲಿ, ನಿಮ್ಮ ಮಿತ್ರರಾಗಲಿ ಅಥವಾ ಸಂಬಂಧಿಕರಾಗಲಿ ನಿಮ್ಮ ಪರವಾಗಿ ಈ ನಿರ್ಧಾರ ಮಾಡಲು ಸಾಧ್ಯವಿಲ್ಲ. ವಿಧಿಯು ಕೇವಲ ದಾರಿಯನ್ನು ತೋರಿಸಬಲ್ಲದು. ಆದರೆ ಆ ಕಂಟಕ ಪಥದಲ್ಲಿ ನಡೆದು ವಿಜಯದ ಪತಾಕೆಯನ್ನು ಆರಿಸಬೇಕಾದವರು ನೀವೇ. ಇಷ್ಟು ದಿನ ನೀವು ಯಾವ ವಿನಾಶಕ್ಕೆ ಹೆದರುತ್ತಿದ್ರೋ ಅದು ನಿಮ್ಮನ್ನು ನಾಶ ಮಾಡಲು ಬಂದಿದ್ದಲ್ಲ. ಬದಲಿಗೆ ನಿಮ್ಮನ್ನು ವರ್ಷಗಳ ಕಾಲ ಬಂಧಿಸಿದ್ದ ಹಳೆಯ ಈ ಜಂಜಡಗಳ ಸೆರೆಮನೆಯನ್ನು ಒಡೆದು ಹಾಕಲು ಬಂದಿತ್ತು. ನಿಮಗೆ ಸಿಗಲಿರುವ ಈ 3 ಈ ಬರಿಗಳು ಕೇವಲ ಘಟನೆಯಲ್ಲ, ಅವು ನಿಮ್ಮ ಅಂತರಂಗದ ದಿವ್ಯ ಪರಿವರ್ತನೆಯ ಮಹಾ ಫಲಿತಾಂಶಗಳು. ಅಸಲಿ ಮಹಾವಿಜಯದ ಅಧ್ಯಾಯ ಈಗಷ್ಟೇ ಆರಂಭವಾಗುತ್ತಿದೆ. ನಿಮ್ಮ ಬೆನ್ನ ಹಿಂದೆ ನಿಮ್ಮ ನೆರಳಿನಂತೆ ಒಂದು ದಿವ್ಯ ದೇವತಾ ಶಕ್ತಿ ಸದಾ ನಿಮ್ಮನ್ನು ರಕ್ಷಿಸುತ್ತಾ ಬಂದಿದೆ. ಈ ದೈವಿಕ ರಕ್ಷಣಾ ಕವಚವು ಸಾಮಾನ್ಯ ಕಣ್ಣುಗಳಿಂದ ಎಂದಿಗೂ ಗೋಚರಿಸುವುದಿಲ್ಲ. ಯಾರ ಜೀವನದಲ್ಲಿ ತೀವ್ರವಾದ ನೋವು, ಅವಮಾನ ಮತ್ತು ಅಗ್ನಿ ಪರೀಕ್ಷೆಗಳಿಂದ ದಾಟಿ ಬಂದಿದ್ದಾರೋ, ಯಾರ ಅದೃಷ್ಟದ ಬಾಗಿಲು ತೆರೆಯುವ ಸಮಯ ಹತ್ತಿರವಾಗಿದೆಯೋ ಅಂತಹವರಿಗೆ ಮಾತ್ರ ಬ್ರಹ್ಮಾಂಡವು ಕೆಲವು ನಿಗೂಢ ಸಂಕೇತಗಳ ಮೂಲಕ ಇದರ ದರ್ಶನ ಮಾಡಿಸುತ್ತೆ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕಾ? ಮತ್ತು ಯಾವಾಗಲೂ ನಿಮ್ಮ ಮನೆಯಲ್ಲಿ ಈ ಒಂದು ಹಣಕಾಸಿನ ಸಮಸ್ಯೆ ಇರಬಾರ್ದಾ? ಹಾಗಾದರೆ ಆದಷ್ಟು ನೀವು ಈ ಒಂದು ನೋಡ್ತಾ ಇದ್ದೀರಲ್ಲ, ಏನಪ್ಪ ಈ ಗಿಡ ಅಂತ, ಇದು ವಾಸ್ತು ಗಿಡ. ಈ ವಾಸ್ತು ಗಿಡವನ್ನು ನೀವು ಬೆಳೆಸೋದ್ರಿಂದ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಈ ಧನಲಕ್ಷ್ಮಿಯ ವಾಸ ಆಗುತ್ತೆ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಸುಖ, ಶಾಂತಿ, ಸಮೃದ್ಧಿ ಆಗುತ್ತೆ. ನೋಡಿ, ಈ ರೀತಿ ಈ ವಾಸ್ತು ಗಿಡ ನೆಲದಲ್ಲಿ ಇಲ್ಲಾಂದರೆ ಈ ಪಾಟಲ್ಲಾದರೆ ಈ ರೀತಿ ಈ ಪಾಟಲ್ಲಿ, ಅದರಲ್ಲೂ ಕೂಡ ಈ ವಾಸ್ತು ಗಿಡದಲ್ಲಿ ಒಂದು ಹೂ ಬಿಡುತ್ತೆ. ಅದು ಬಿಟ್ಟರೆ ನಿಮ್ಮ ಮನೆಗೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ. ಯಾರ್ಯಾರು ಹಾಕಿಲ್ಲ ಅವರೆಲ್ಲ ಈ ವಾಸ್ತು ನೋಡಿ, ಈ ರೀತಿ ಈ ದೊಡ್ಡ ಗಿಡಗಳಾದಮೇಲೆ ಈ ರೀತಿ ನೀವು ಮತ್ತೊಂದು ಪಾಟ್ನಲ್ಲಿ ಹಾಕಿ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಧನಾಭಿವೃದ್ಧಿ ಆಗುತ್ತೆ. ಸುಖ, ಶಾಂತಿ, ಸಮೃದ್ಧಿಯಿಂದ ನಿಮ್ಮ ಮನೆ ಕೂಡಿರುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.